ದಣಿಗಳೇ, ಅಳಿಯಂದ್ರು ಬಂದರು. ಬನ್ನಿ ಅಳಿಯಂದ್ರೆ, ಬನ್ನಿ ಕೂತ್ಕೊಳ್ಳಿ. ನಾಗೇಗೌಡರು ಬರಲಿಲ್ವಾ? ಅಣ್ಣ ಹೊಸಿ ಬಿಜಿ ಆಗವನೆ. ಊರಾಳವ್ರಿಗೆ ಇದೆಲ್ಲ ಇರುತ್ತೆ, ಸಮಯ ಒಂದು ಬಿಟ್ಟು. ಹೇಳಿ ಅಳಿಯಂದ್ರೆ, ಏನು ಸಮಾಚಾರ? ಮಾವ, ನಾನು ನನ್ನ ಫ್ರೆಂಡ್ಸು ಹಿಂಗೆ ಇದೇ ದಾರಿಲಿ ಹೋಯ್ತಿದ್ವಾ, ಹಂಗೆ ಒಂದು ಕಿತ್ತ ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಓ, ನೋಡಾಯ್ತಲ್ಲ, ಹೊರಡಿ. ಏನು ಅಳಿಯಂದ್ರೆ, ನಮ್ಮ ಪಾರ್ವತಿನ ನೋಡೋಕೆ ಬಂದಿದ್ದೀನಿ ಅಂತ ನೇರವಾಗಿ ಹೇಳಿ, ಯಾಕೆ ನಾಚಿಕೆ? ಏ ಶಿವು, ಮನೆಗೆ ಅಳಿಯಂದ್ರು ಬಂದಿದ್ದಾರೆ, ಹೋಗಿ ನೀರು ತೊಗೊಂಡು ಬರೋ. ಸರಿ ಕಣ್ಮ. ಯಾರಿದ್ದೀರ ಮೇ? ಪಾರ್ವತಿನ ನೋಡೋದಕ್ಕೆ ನಮ್ಮ ಅಳಿಯಂದ್ರು ಬಂದಿದ್ದಾರೆ, ಬೇಗ ಕರ್ಕೊಂಬನ್ನಿ. ಪಾರ್ವತಿ, ನೀವೆಲ್ಲ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವೇನು ನಿಮ್ ತನನ ಬಿಟ್ಟು ಬದುಕ್ತಿದ್ದೀರಾ, ಆದ್ರೆ ನನಗೆ ಹಂಗೆ ಬದುಕಕ್ಕಾಗಲ್ಲಮ್ಮ. ಅಲ್ಲ, ನಿನ್ ಶೋ ಪೀಸ ಅವ್ರು ಬಂದಾಗೆಲ್ಲ ಅವ್ರ ಮುಂದೆ ರೆಡಿಯಾಗಿ ಹೋಗಿ ನಿಂತ್ಕೊಳ್ಳೋದಕ್ಕೆ. ನಿನ್ನ ಕೈ ಮುಗಿತೀನಿ, ಕೆಳಗೆ ಬಾರೆ ಹೋಗೋಣ, ನಿಮ್ಮ ಅಪ್ಪ ಕರಿತಿದ್ದಾರೆ. ನಿಮ್ಮಂಥವ್ರು ಇರೋದಕ್ಕೇನೆ ಹೆಣ್ಮಕ್ಳು ಕಷ್ಟ ಅನುಭವಿಸ್ತಿರೋದು. ಮಾಡ್ತೀನಿ. ಮಾವ, ಯಾಕೆ ನಿಂತ್ಕೊಂಡೇ ಇದೆಯಾ? ಕೂತ್ಕೋ. ತಗೋ ಮಾವ, ಕಾಫಿ ಕೊಡಿ. ತಗೋ ಮಾವ. ಅಪ್ಪ, ಕಾಫಿ. ಛತ್ರಿ ಅಂಕಲ್, ತಗೊಳ್ಳಿ ಕಾಫಿ. ತಗೊಳ್ಳಿ ಅಂಕಲ್. ಅಳಿಯಂದ್ರೆ, ಎಲ್ಲ ನೋಡೋಯ್ತಲ್ಲ, ಇನ್ನೇನಿಲ್ಲ, ನಾ ಬರ್ತೀನಿ. ಬಾವಾ, ಯಾಕೆ ಹೊಂಟೆ? ಕೂತ್ಕೋ, ಮಾತಾಡಮ್ಮ. ನನಗೆ ಟೈಮ್ ಇಲ್ಲ, ಹೊಸಿ ಕೆಲಸ ಅದೇ. ಅಳಿಯಂದ್ರೆ, ಮಾವ ಬರ್ತೀನಿ. ಏನಾಯ್ತಪ್ಪಯ್ಯ? ಇದು ಬರೀ ಮದುವೆ ಅಲ್ಲ, ನಮ್ಮದು ಅವ್ರದ್ದು ಸಾವಿರ ವ್ಯವಹಾರಗಳಿದೆ. ಈ ಮದುವೆಯಿಂದ ಅದೆಲ್ಲ ಬೆಸ್ದಿರೋ ಅಳಿಯಂದ್ರು ಅಷ್ಟೊಂದು ಆಸೆ ಪಟ್ಕೊಂಡು ಇವಳು ನೋಡಬೇಕು ಅಂತ ಬಂದರೆ ಅವ್ರ ಮುಂದೆ ನಾಟಕ ಆಡ್ತಾಳೆ. ಅಪ್ಪ, ಕೋಳಿ ಕೂಗಿದ್ರೆ ಬೆಳಗಾಗುತ್ತೆ ಅಂತ ಅನ್ಕೋಬೇಡ. ಹಾಗೇನಾದ್ರೂ ಅಂದ್ಕೊಂಡ್ರೆ ಬೆಳಗಾಗೋಷ್ಟರಲ್ಲಿ ಕೋಳಿನೇ ಇರೋದಿಲ್ಲ. ನನ್ನ ಕೋಪದ ಬಗ್ಗೆ ಎಚ್ಚರಿಕೆ ಇರಲಿ.
ಯಾಕಲ ಕಣ್ಣ ನೀರು ಯಾರಲ್ಲ ಇದಕ್ಕೆ ಕಾರಣ ಯಾರಿಲ್ಲ ಬಿಡೋಣ. ಕಾರಣ ಯಾರು ಅಂತ ಹೇಳ. ಬದುಕಿದ್ರೆ ಅವ್ರನ್ನ ಸಾಯಿಸಿ ಊತಾಕ್ಬಿಡ್ತೀನಿ. ಹೇಳ. ಪಾರ್ವತಿ ನೋಡೋಣ ಅಂತ ಇವತ್ತು ಮಂತ ಹೋಗಿದ್ದೆ. ಅಲ್ಲಿ ಅವತ್ತು ದೇವಸ್ಥಾನದಲ್ಲಿ ಅವಮಾನ ಮಾಡಿದ್ಲು, ಇವತ್ತು ಮನೆಗೆ ಅವಮಾನ ಮಾಡಿದ್ಲು. ನನ್ಗೆ ಯಾಕೋ ಇದು ಸರಿ ಬರ್ತಿಲ್ಲ ಕಾರಣ. ನನ್ಗೆ ಮದುವೆನೇ ಬೇಡ. ಕೂತ್ಕೊಳ್ಳ ಕೂತ್ಕೊಳ್ಳ. ಏಯ್ ಆತ್ರಕ್ಕೆ ಅಂಗಾತ ಬಿದ್ದರೆ ಒಡೆದೋಗೋದು ಬುರ್ಡೆ ಬುರ್ಡೆ ಕಲ ನೆಲ ಅಲ್ಲ. ಅದೇ ಸಮಾಧಾನವಾಗಿ ನೆಲ ಬಗ್ಗಿದ್ರೆ ಗಣಿ ಗಣಿ ಸಿಗ್ತದೆ. ಗಂಟ್ಸಾಗಿ ಕಣ್ಣೀರು ಹಾಕ್ಬಾರ್ದು, ಕಣ್ಣೀರು ಹಾಕಿಸ್ಬೇಕು. ಅವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ ಕಣ್ಣ ನೀರು ಬಂದ್ರೆ ಅವ್ರ ಕಣ್ಣ ರಕ್ತ ರಕ್ತ ಬರ್ಸ್ಬಿಡ್ತೀನಿ. ಇದು ಸಂಬಂಧಕ್ಕಾಯ್ತಿರೋ ಮದುವೆ ಅಲ್ಲ, ಸಂದರ್ಭಕ್ಕಾಯ್ತಿರೋ ಮದುವೆ. ಇದು ಒಂದು ಮದುವೆ ಆಗ್ಬಿಡ್ಲಿಕ್ಕಲ್ಲ, ನಮ್ಮ ಯವ್ವಾರ ಮೆಟ್ಲಿಲ್ಲಂಗೆ ಮೋಡ ಮೋಡ ಮುಟ್ತದೆ. ಮದುವೆ ಆಗೋ ಗಂಟ ನೀನು ಏನೇ ನೋಡಿದ್ರು ನೋಡ್ದೇ ಇರಂಗೆ ಸುಮ್ಕಿದ್ ಬಿಡ್ಕಲ್ಲ. ಇದು ನನ್ನ ತಮ್ಮ ಅಂದ್ರೆ ಮದುಮಗಳು ಯಾವ್ದೋ ಲೋಕದಲ್ಲಿ ಕಳ್ದೋಗಿರಂಗವಳೆ. ಅಕ್ಕಂಗೆ ಫುಲ್ ಲವ್, ಭಾವನ್ ನೆನ್ಪಲ್ಲೇ ಕಳ್ದೋಗಿರ್ಬೇಕು ಅಲ್ವೇನೆ? ಇನ್ಯಾರನ್ನ ನೆನ್ಪು ಮಾಡ್ಕೋಬೇಕು ಮದ್ವೆ ಆಗೋನ್ಬಿಟ್ಟು? ಇವಳು ನಂತರನೆಯ. ನಾನ್ ನಿಮ್ಮ ಅಣ್ಣನ ನೆನ್ಪಲ್ಲೇ ಕಾಲ ಕಳ್ದಂಗೆ ಇವಳು ಕಟ್ಕೊಳ್ಳೋ ಗಂಡನ ನೆನ್ಪಲ್ಲೇ ಅವಳೆ ಅಲ್ವೇನಮ್ಮಿ? ಮಕ ಯಾಕೋ ಸಪ್ಪಗೈತೆ. ಓ ಅದಕ್ಕೆ ಅನ್ಸುತ್ತೆ ಇವ್ರ ಬಾವಿ ಗಂಡ ಫೋನ್ ಮಾಡಿರೋದು. ತಕೋ. ನಿಂದೇನು ಈಗ್ಲಿಂದಾನೆ ಸರ್ವಿಸ್ ಶುರುನಾ? ಮತ್ತೆ ಅದಕ್ಕೆ ಅದವಳು ಇಷ್ಟು ಮಾಡ್ದೆ ಇದ್ರೆ ದೇವ್ರ ಮೆಚ್ಚನಾ? ಸರಿ ಸರಿ, ನಂಗೊಂಚೂರು ಕೆಲಸ ಐತೆ, ನೀನ್ ಮಾತಾಡು, ನಾನು ಬರ್ತೀನಿ. ಅಕ್ಕ ಫೋನ್ ಬರ್ತೈತೆ, ಲೌಡ್ ಸ್ಪೀಕರ್ ಹಾಕಿ ನಾವು ಕೇಳಿಸ್ಕೊತೀವಿ. ಏ ಕೊಡೆ ಇಲ್ಲಿ. ಹಲೋ, ಹೇಗಿದೆ ನೋವು? ಇವಾಗ ಪರವಾಗಿಲ್ಲ. ಗಲಾಟೆ ಆಗಿದ್ರ ಬಗ್ಗೆ ಯಾರಿಗೂ ಹೇಳಿಲ್ಲ ತಾನೆ. ಅದರಲ್ಲೂ ಈ ವಿಷಯ ನಿಮ್ಮ ಅಣ್ಣಂಗೆ ಮಾತ್ರ ಗೊತ್ತಾಗಲೇಬಾರ್ದು. ಸರಿ, ನೀವು ಹುಷಾರು. ನೀವಿರುವಾಗ ನನಗೇನಾಗುತ್ತೆ ಟೀಚರ್, ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ. ಪ್ಲೀಸ್ ನಡೆದಿದ್ದನ್ನು ಯಾವುದು ಯೋಚನೆ ಮಾಡ್ತಾ ಕೂರಬೇಡಿ. ನೀವು ನಗ್ತಾ ಇದ್ರೇ ಚಂದ, ಹಾಗೆ ಇದ್ಬಿಡಿ. ಇಡ್ತೀನಿ, ಹುಷಾರು. ಅಕ್ಕ ಏನೇ ಆಯ್ತು? ಗಲಾಟೆ ಎಲ್ಲ ಅಂತವ್ರೆ. ರಶ್ಮಿ, ರಾಣಿ ಹೇಳ, ಏನಾಯ್ತೆ? ಅಣ್ಣಂಗೆ ಗೊತ್ತಾದ್ರೆ. ಅಯ್ಯೋ ಅಣ್ಣಂಗೆ ಹೇಳಲ್ಲ, ಸಮಾಧಾನ ಮಾಡ್ಕೊ. ಹೇಳ ಏನಾಯ್ತೆ? ಬಸ್ ಸ್ಟಾಪಲ್ಲಿ ಚಿಕ್ಕದಣಿ ಶಿವಣ್ಣ ದುಡ್ಡನ್ನು ನೋಡ್ತಾ ಇರೋದು ನೋಡಿದ್ರೆ ಚೀಟಿ ಅವನೇ ತಗೊಳಂಗೈತೆ. ಅವ್ರ ನಾನೇ ನನ್ನ ಚೀಟಿ ಎತ್ತಕ್ಕೆ ಬಿಡಲ್ಲ ಕಲ. ನೋಡ್ರಪ್ಪ, ಈ ಸಾರ್ತಿ ಯಾರು ಚೀಟಿ ಕೂಗೋ ಹಾಗಿಲ್ಲ. ನಮ್ಮ ಶಿವು ತಂಗಿ ನಿಶ್ಚಿತಾರ್ಥ ಇದೆ, ಅವನಿಗೆ ದುಡ್ಡು ಬೇಕಂತೆ. ಈ ಸಾರ್ತಿ ಅವನೇ ಎತ್ಕೋತ. ಅದು ಹೆಂಗಾಯ್ತಿದೆ ದಣಿ? ನನಗೂ ಆಪ್ರೇಷನ್ ದುಡ್ಡು ಬೇಕು ದಣಿ. ಯಾರ ಮನೇಲಿ ಕಷ್ಟ ಇರೋದಿಲ್ಲ ಶಿವು, ದೇವ್ರಿಟ್ಟಂಗೆ ಆಗುತ್ತೆ. ಒಳ್ಳೆ ಮನಸ್ಸಿಂದ ಎಲ್ಲರೂ ಕೂಗ್ರಪ್ಪ. ಛತ್ರಿ ಆಯ್ತು ದಣಿ. ನೋಡ್ರಪ್ಪ, ಚೀಟಿ ದುಡ್ಡು
₹1,00,000 ಬೀಟು 20,000 ಯಾರಿಗೆ ಬೇಕೋ ಅವ್ರು ಕುಕ್ಕಳಿ. 20,500. 30,000. 50,000. ಏನು ಶಿವು ಹಿಂಗೆ ಕೂಗ್ತವ್ರೆ? ಇದ್ಯಾಕೂ ಸರಿ ಬರ್ತಿಲ್ಲ. ಪಾಪ ಎಲ್ರಿಗೂ ದುಡ್ಡಿನ ಕಷ್ಟ ಇರ್ತೈತಲ್ಲ ಅಣ್ಣ, ನೋಡೋಣ ಇರು. ಏ ಶಿವು, ನನ್ನ ಮಾತು ಕೇಳು, ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಹೊಸಿ ಸುಮ್ಕಿರು ಮಾವ, ನಾನೇ ಹೊಸಿ ಮಾತಾಡ್ತೀನಿ. ಅಣ್ಣಂದ್ರ 100, 500, 1000 ಅಂತ ಏರಿಸ್ರಿ. ಒಂದೇ ಸಲ 10,000 ಏರಿಸಿದ್ರೆ ಹೆಂಗ್ರಣ್ಣ? ನಾನು ನನ್ನ ತಂಗಿ ನಿಶ್ಚಿತಾರ್ಥ ಮಾಡಬೇಕು, ಅರ್ಥ ಮಾಡ್ಕೊಳ್ರಣ. ನಿನ್ನ ಒಬ್ಬನಿಗೆ ಅಲ್ಲಪ್ಪ ಕಷ್ಟ, ನಮಗೂ ಕಷ್ಟ ಆಯ್ತಾ. ಇಷ್ಟ ಅದಕ್ಕೆ ಹೋಗು, ಇಲ್ಲಾಂದ್ರೆ ಬಿಡು. 1,00,000. 1,02,000. 2,00,000. 3,00,000. 3,01,000. 3,90,000. 3,90,000 ಒಂದ್ಕಿತ. 3,90,000 ಎರಡು ಕಿತ. 3,90,000 ಎರಡು ಕಿತ. 3,90,000 ಮೂರು ಕಿತ. ಲಕ್ಷ್ಮಣ, ನಿನಗೆ ಆಗೈತೆ ಕಣಪ್ಪ ಚೀಟಿ, ಹಣ ಇಸ್ಕೊಂಡು ಹೋಗು. ಏನು ಚಿಕ್ಕದಣಿ, ನಿಮ್ಮ ಹುಡುಗಿಗೋಸ್ಕರ ದುಡ್ಡೆಲ್ಲ ಹಾಸ್ಕೊಂಡ್ಬಿಟ್ರಿ. ಲೇ, ದುಡ್ಡಿಗೆ ಬರೋಳಿಗೆ ಖರ್ಚು ಮಾಡ್ತೀನಂತೆ. ಇನ್ನು ನನ್ನ ಜೊತೆ ಹೆಂಡ್ರಾಗಿ ಬೆಟ್ಟಿಗೆ ಬರೋಳು ಖರ್ಚು ಮಾಡಲ್ವೇನಲ್ಲ. ಅದೇನಾದರೂ ಆಗ್ಬಿಡ್ಲಿ, ರತ್ನ ನನಗೆ ಬೇಕು ಕಣ್ಲ. ಮಾವ, ಒಂದು ನಿಮಿಷ. ಏನ್ ಪರೋ? ಬುದ್ಧಿ ಇದೆಯಾ ಮಾವ ನಿನಗೆ? 10 ಲಕ್ಷ ಚೀಟಿನ 3,90,000 ಕೂಗಕ್ಕೆ ಹೋಗಿದೆಯಲ್ಲ, ಏನಾಗಿದೆ ನಿನಗೆ? ಅಷ್ಟೊಂದು ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ಇನ್ಯಾರಿಗೂ ಅನುಭವಿಸಕ್ಕೆ ಕೊಡ್ತಿದ್ಯಲ್ಲ, ಅಷ್ಟೊಂದು ಅರ್ಜೆಂಟ್ ಏನಿದೆ ನಿನಗೆ? ನನ್ನ ತಂಗಿ ಮದುವೆ ಪಾರು. ರತ್ನ ಹುಡುಗನ ಇಷ್ಟಪಟ್ಟವಳೆ, ಆ ಹುಡುಗನು ರತ್ನ ಹಚ್ಕೊಂಡವನೆ. ಅವರಿಬ್ರು ಜೋಡಿ ಆದ್ರೆ ನಂಗೆ ಅಲ್ವಾ ಖುಷಿ. ಇಲ್ಲೇ ನೋಡು, ನೀನು ತಪ್ಪು ತಿಳ್ಕೊಂಡಿರೋದು. ಹಣನೂ ಕೊಟ್ಟು ಮನೆ ಮಗಳೂ ಕೊಡೋಕ್ಕಾಗುತ್ತಾ ಮಾವ? ಇನ್ನೊಬ್ರು ಆಸ್ತಿಗೆ ಆಸೆ ಪಡೋರು ನಾಳೆ ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅನ್ಸುತ್ತಾ ನಿನಗೆ? ಕೆಲವೊಂದ್ಸಲ ನಂಗೂ ಹಂಗೆ ಅನ್ಸುತ್ತೆ ಪಾರು. ಹೆಣ್ಣು ಹುಟ್ಟದೆ ಬೇರೆಯವ್ರ ಮನೆಗೆ ಹೋಗಿ ಅವ್ರ ಮನೆ ದೀಪ ಹಚ್ಚಿ ಅವ್ರ ಮನೆ ವಂಶೋದ್ಧಾರ ಮಾಡಕ್ಕೆ ಅಂತ. ಅಲ್ಲಿಗಂಟ ಹೆಣ್ಣೆತ್ತವರು ಅವಳನ್ನ ಮುದ್ದಾಗಿ ಸಾಕಿ ಅವಳು ವಿದ್ಯೆ ಬುದ್ಧಿ ಕೊಟ್ಟು ಅವಳಿಗೆ ಸಂಸ್ಕಾರ ಕಲಿಸಿ ಸಾಲದು ಅಂತ ವರದಕ್ಷಿಣೆನೂ ಕೊಟ್ಟು ಮದುವೆ ಮಾಡಿ ಕಳಿಸ್ಬೇಕು. ಅದೆಲ್ಲ ಸುಳ್ಳು ಅಂತ ನಾನೇ ಸುಮ್ಮನಾಯ್ತೀನಿ. ಯಾಕೆ ಹೇಳು? ನಾನೀಗ ಕೊಡ್ತಿರೋದು ವರದಕ್ಷಿಣೆ ಅಲ್ಲ, ವರಂಗೆ ವರನ್ ಕಡೆಯವ್ರಿಗೆ ಮಾಡೋ ಉಪಚಾರ. ವರೋಪಚಾರ ಅಂತಾರಲ್ಲ, ಅದೇ. ಎಲ್ಲರೂ ಇದನ್ನೇ ತಾನೇ ಮಾಡೋದು. ನೀನು ಹೇಳ್ದಂಗೆ ಇದನ್ನೆಲ್ಲ ಮಾಡಿಲ್ಲ ಅಂದರೆ ನಾಳೆ ದಿನ ನಮ್ಮನೆ ಮಗಳಿಗೆ ಏನಾದರೂ ತೊಂದರೆ ಆದರೆ ನಾವೇ ತಾನೇ ನೋವು ಅನ್ಭವಿಸೋದು. ಅದಕ್ಕೆ ಅವ್ರು ಏನೇನು ಕೇಳ್ತಾರೋ ಎಲ್ಲಾನು ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ಬೇಕು ಅಷ್ಟೇ. ನಮ್ಮ ಮಾವ ಈ ಥರನಾ? ಛೇ, ನಾನೇ ತಪ್ಪು ತಿಳ್ಕೊಂಡಿದ್ದೆ. ಮಾವನ ಅಪ್ಪನ ಜೊತೆ ಹೋಲಿಸ್ಬಿಟ್ನಲ್ಲ. ಹೆಣ್ಣಿನ ಭಾವನೆಗೆ ಅವಳ ಆಸೆಗೆ ಬೆಲೆ ಕೊಡೋನೆ ನಿಜವಾದ ಗಂಡಸು. ಅನ್ನಂಗೆ ಪಾರು, ರತ್ನ ಒಳ್ಳೆ ಮನೆ ಸೇರ್ಕೊಂಡ್ರೆ ಮಿಕ್ತವ್ರಿಗೂ ಒಳ್ಳೆ ಸಂಬಂಧ ಬತ್ತೈತಲ್ವಾ? ನನ್ನ ತಲೆ ಒತ್ತೆ ಏಟಾದ್ರೂ ಪರವಾಗಿಲ್ಲ, ಅದು ಏಟೇ ಕಷ್ಟ ಆದ್ರೂ ನನ್ನ ತಂಗಿರ ಮದುವೆನ ನಾನು ಮಾಡೇ ತೀರ್ತೀನಿ.
ಒಟ್ನಲ್ಲಿ ಅವ್ರು ಕಣ್ಣೀರು ಹಾಕ್ಬಾರ್ದು. ಅವ್ರಿಗೇನೇನು ಇಷ್ಟನೋ ಎಲ್ಲರೂ ನಾನು ಮಾಡ್ಕೊಡ್ಬೇಕು ಅಟ್ಟೆಯ. ನೀನೇನು ಯೋಚನೆ ಮಾಡ್ಬೇಡ ಪಾರು, ಯಾರು ನನ್ನ ಜೊತೆ ಅವನೇ, ನಾನೇನೋ ಮಾಡೇ ಮಾಡ್ತೀನಿ. ಬರ್ತೀನಿ. ಶಿವ ಪರಶು, ಈಗ ಚೀಟಿನೂ ಎತ್ತಿಲ್ಲ, ಎಂಗೇಜ್ಮೆಂಟ್ ಅಂತ ಬೇರೆ ಅಂತಿ, ದುಡ್ಡು ಏನು ಮಾಡಿ ಇವಾಗ? ಅದನ್ನೇ ಯೋಚನೆ ಮಾಡ್ತೀವಿ. ಏನೋ ಒಂದು ಆಯ್ತದೆ ಬಿಡು. ಬಿಟ್ರೆ ಆಯ್ತದ ಶಿವ, ಇಡ್ಕೊಬೇಕು, ಆವಾಗಲೇ ಏನೋ ಒಂದು ಆಗೋದು. ಈಗ ನಂಗೆ ಗೊತ್ತಿರೋರೊಬ್ರು ಬಡ್ಡಿಗೆ ಸಾಲ ಕೊಡ್ತಾರೆ, ಹೊಸಿ ಬಡ್ಡಿ ಜಾಸ್ತಿ ಆಗ್ಬೋದೇನೋ, ನೀನು ಕೇಳು ಅಂದರೆ ಕೇಳ್ತೀನಿ. ಬಡ್ಡಿ ಎಷ್ಟನ ಆಗಲಿ, ನನಗೆ ನನ್ನ ತಂಗಿ ಮದುವೆ ಆಗ್ಬೇಕಟ್ಟೆ. ನೀ ಫೋನ್ ಮಾಡು ಪರಶು. ಹಂಗಂದ್ಯಾ? ಹಲೋ ಪುಟ್ರಂಗಣ್ಣ, ಹಾಂ, ಇದು ನಮ್ಮ ರಿಲೇಷನ್ ಒಬ್ರಿಗೆ ಮದುವೆಗೆ ಹೊಸಿ ದುಡ್ಡು ಬೇಕಿತ್ತು. 10 ಲಕ್ಷ ಇದ್ದದೆ. ಸರಿ ಅಣ್ಣ, ಕಳಿಸ್ಕೊಡ್ತೀನಿ ಅಣ್ಣ, ಹೊಸಿ ಬಡ್ಡಿ ಕಮ್ಮಿ ಇರಲಿ. ಹಾಂ ಸರಿ ಅಣ್ಣ. ಶಿವ, ಹೇಳಿದ್ದೀನಿ, ಬೇರೆಯವ್ರಿಗೆಲ್ಲ 8%, ನಿನಗೆ ಅಂತ 6%. 6%? ಬಡ್ಡಿ ಕಮ್ಮಿನೆಯ ಶಿವ, ಬಿಟ್ರೆ ಕೆಟ್ಟೆ. ಹೋಗು, ಬಲುಕೆ ಬೂಗುನ್ ಕೆರೆ ಸಿಗ್ತದೆ, ಅಲ್ಲಿ ಹೋಗ್ಬಿಟ್ಟು ಪುಟ್ರಂಗಣ್ಣ ಯಾರು ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ತೋರಿಸ್ತಾರೆ, ಹೋಗಿ ಇಸ್ಕೊ. ಸರಿ ಪರಶು, ತುಂಬ ಸಹಾಯ ಆಯಿತು. ಹೊರಡು. ಪುಟ್ರಂಗಣ್ಣ, ಈಗ ಕಳ್ಸಿದ್ದೀನಲ್ಲ, ಅವನ ಹತ್ರ ಮನೆ ಹೊಲ ಗದ್ದೆ ಏನೇನು ಪತ್ರ ಐತೆ ಎಲ್ಲ ಈಸ್ಕೊ ಮಡಿಕೊ, ಮುಂದಕ್ಕೆ ಉಪಯೋಗಕ್ಕೆ ಬರ್ತದೆ. ನೋಡ್ರೆ, ನಾನು ಕೈ ಮುಗಿದು ಕೇಳ್ಕೊತೀನಿ, ಅಣ್ಣ ಬೇರೆ ಬರ್ತಿದ್ದಾನೆ, ಇಲ್ಲಿ ನಡೆದಿರೋ ವಿಷಯ ಹೇಳೋಕೆ ಹೋಗ್ಬೇಡಿ ಪ್ಲೀಸ್. ರತ್ನ, ರಶ್ಮಿ, ಒಂದು ಖುಷಿ ವಿಷಯ ತಂದೀವ್ನಿ. ನಾನು ಏನೇನೆಲ್ಲ ಅನ್ಕೊಂಡಿದ್ನೋ ಎಲ್ಲ ಆಗೋಯ್ತು. ಆ ಮಕ್ಕಳವ ನನ್ನ ಕೈ ಬಿಡ್ಲಿಲ್ಲ. ಏನಾಯ್ತಣ್ಣ? ತಕ, ಇದ್ರಲ್ಲಿ ದುಡ್ಡೈತೆ, ಜೋಪಾನವಾಗಿಡು. ಇದೇನಣ್ಣ ಇಷ್ಟೊಂದು ದುಡ್ಡ? ಇದೇನವ ಹಿಂಗ್ ಕೇಳ್ತಿದ್ಯಾ? ನಮ್ ರತ್ನನ್ ಮದ್ವೆಗೆ ದುಡ್ಡು ಹೊಂದಿಸ್ಬೇಕಿತ್ತಲ್ಲ, ಪಾಪ ನಮ್ ಪರ್ಸು ಅವನ್ ಫ್ರೆಂಡ್ಗೆ ಹೇಳಿ ಸಾಲ ಇಸ್ಕೊಟ್ಟ. ಅದಕ್ಕೆ ಖುಷಿಯಾಗಿ ಬೇಗ ಬಂದ್ಬಿಟ್ಟೆ. ಅಣ್ಣ, ನನಗೆ ಮದ್ವೆ ಬೇಡ ಅಣ್ಣ. ಏನಾಯ್ತವಾ? ಯಾಕೆ ಹಿಂಗೆ ಹೇಳ್ತಿದ್ಯಾ? ಮದ್ವೆ ಅನ್ನೋದು 2 ಮನ್ಸುಗಳ ಮಧ್ಯೆ ಆಗ್ಬೇಕಣ್ಣ, 2 ಬ್ಯಾಂಕ್ ಅಕೌಂಟ್ ಮಧ್ಯೆ ಅಲ್ಲ. ನಿನ್ನ ಹತ್ರ ಇಷ್ಟೊಂದೆಲ್ಲ ಸಾಲ ಮಾಡಿಸಿ ನಾನು ಮದುವೆ ಆಗಿ ಅದೇನು ಸುಖ ಪಡ್ಲಿ? ನೀನು ಖುಷಿಯಾಗಿದ್ರೆ ಮಾತ್ರ ನಮ್ಮ ಮುಖದಲ್ಲಿ ನಗು ಬರೋದು. ನಿನಗೆ ಕಷ್ಟ ಅಂತ ಆದ್ರೆ ಅದು ಸ್ವರ್ಗನೇ ಆಗಿರ್ಲಿ, ನಮಗೆ ನರ್ಕ ಅಣ್ಣ. ಏನವ ನೀನು? ಮಕ್ಳಿಗೆ ಪಾಠ ಮಾಡೋ ನೀನೇ ತಟ್ಟಿ ಆದ್ರೆ ಹೆಂಗವ? ಇದೆಲ್ಲ ಯಾವ ಲೆಕ್ಕ? ಲಕ್ಷ ಅಲ್ಲ, ಕೋಟಿ ಕೋಟಿ ತತ್ತೀನಿ ನಾನು. ಯಾರೊಬ್ರು ಬೆರಳು ತೋರಿಸ್ದಂಗೆ ನಂಗೆ ನನ್ನ ತಂಗಿರ್ ಮದುವೆ ಮಾಡಬೇಕು. ನಾನು ಆ ಮದುವೆನ ಕಣ್ ತುಂಬ ನೋಡ್ಬೇಕು. ಆ ದಿನಕ್ಕೋಸ್ಕರ ನಾ ಏಟೊಂದು ದಿವಸದಿಂದ ಕಾಯ್ತೀವ್ನಿ ಅಂತ ಗೊತ್ತಾಯ್ತಾ? ನಿಜ ಹೇಳ್ಬೇಕು ಅಂದ್ರೆ ನಿಮ್ಗಳ ಮದುವೆ ಮಾಡಿ ನಿಮ್ಮನ್ನೆಲ್ಲ ಒಂದು ದಡ ಸೇರಿಸ್ಬೇಕು ಅಂತಾನೆ ಜೀವಂತವಾಗಿವ್ನಿ. ಅಂತದ್ರಾಗೆ ಏಟೊಂದು ವ್ಯವಸ್ಥೆ ಆಗೈತೆ. ಈಗ ಬೇಡ ಅಂದ್ರೆ ಹೆಂಗವ? ಈ ಸಾಲ ತೀರ್ಸಕ್ ಇನ್ನೊಂದು ಸಾಲ, ಆ ಸಾಲ ತೀರ್ಸಕ್ ಮತ್ತೊಂದು ಸಾಲ, ಸಾಲ ಸಾಲ ಅಂತ ಎಷ್ಟು ಸಾಲ ಮಾಡ್ತೀಯಣ್ಣ? ನಿಮ್ಮ ಅಣ್ಣನ ಕೈಲಾಗ್ದವನು ಅನ್ಕೊಂಡಿದ್ಯಾ? ಕಷ್ಟಪಟ್ಟು ನ್ಯಾಯವಾಗಿ ದುಡಿಯೋರ್ಗೆ 2 ಕೈ ಅಲ್ಲ 4 ಇರ್ತದೆ.
2 ನಮ್ದು, ಇನ್ನೆರಡು ಯಾವ್ದು. ಏನ್ ತಲೆ ಕೆಡಿಸ್ಕೋಬೇಡಿ, ತಲೆ ಬಗ್ಸಿ ನಡಿಬೇಕು, ತಲೆಗೆತ್ತಿ ಬಾಳ್ಬೇಕು. ಮಣ್ಣ ಇವನಿ ಹೆದರ್ಕೋಬೇಡಿ.